ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೀಪು, ಏನ್ ಮಾಡ್ತಿದ್ಯಮ್ಮ? ಏನಿಲ್ಲ ಅಮ್ಮ. ನೀನ್ ಗಂಡನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹಾಗೇನಿಲ್ಲ. ಮೊನ್ನೆ ನೀನು ಪ್ರೀತಿ ಬಗ್ಗೆ ಕೇಳಿದಾಗ್ಲೇ ಏನೋ ಸಮಸ್ಯೆ ಆಗಿದೆ ಅನಿಸ್ತು. ಬಿಡು, ನೀನು ಹೇಳ್ದೇ ಇದ್ರೂ ಪರವಾಗಿಲ್ಲ. ಆದರೆ ಮಗಳು ನೋವಲ್ಲಿದ್ದಾಳೆ ಅಂತ ಈ ಹೆತ್ತಕ್ಕಳಿಗೆ ಗೊತ್ತಾಗಲ್ವಾ ಮಗಳೇ? ನೋಡು ಮಗಳೇ, ನಮ್ಮ ಜೀವನನ ನಾವೇ ಸರಿ ಮಾಡ್ಕೋಬೇಕು. ಅದಾಗಬೇಕು ಅಂದರೆ ನಾವು ಸ್ವಲ್ಪ ಸ್ವಾರ್ಥಿಗಳಾಗಬೇಕಾಗತ್ತೆ. ನೋಡು, ಬೇರೆ ಯೋಚನೆ ಬಿಟ್ಟು ಮೊದಲು ನಿನ್ನ ಸಂಸಾರನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು. ಕೆಲವೊಂದನ್ನ ಒಂದು ಸಲ ಕಳ್ಕೊಟ್ರೆ ಮತ್ತೆ ಸಿಗಲ್ಲ. ನಿನ್ನ ಜೀವನದಲ್ಲಿ ಏನೇ ಸಮಸ್ಯೆ ಆಗಿದ್ರು ನಾನು ಅದಕ್ಕೆ ಏನಾದರೂ ಸಲಹೆ ಕೊಡ್ಬೋದು, ಇಲ್ಲ ನಿನ್ನ ಸಮಾಧಾನ ಪಡಿಸ್ಬೋದು. ಆದರೆ ಅದನ್ನು ಸರಿ ಮಾಡೋದಕ್ಕೆ ನನ್ನಿಂದ ಆಗಲ್ಲ. ನೀನೇ ಮಾಡ್ಕೋಬೇಕು. ನಾನು ಹೇಳಿದ್ದೇನೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೆಜ್ಜೆ ಇಡು. ಒಳ್ಳೇದ? ಅಮ್ಮ ಮಗಳಿಬ್ರು ದೇವ್ರ ಮುಂದೆ ನಿಂತ್ಕೊಂಡು ಯಾವುದೋ ವಿಷಯದ ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ಮಾಡ್ತಿರೋ ಹಾಗಿದೆ. ಅದೇನಿಲ್ಲ ರೀ, ಹಬ್ಬಕ್ಕೆ ದೀಪನೇ ಅಲ್ವಾ ದೇವ್ರ ಮನೆ ಅಲಂಕಾರ ಮಾಡಿದ್ದು, ಅದ್ರ ಬಗ್ಗೆ ಮಾತಾಡ್ತಿದ್ರು ಅಲ್ವಾ ಮಗಳೇ? ನಮ್ಮ ದೀಪು ಅಂದ್ರೆ ಸುಮ್ಮನೆನಾ? ಅವಳಿಗೆ ಯಾವುದೇ ಜವಾಬ್ದಾರಿ ವಹಿಸಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ. ಅದು ನಮ್ಮ ಮನೇಲಾಗ್ಬೋದು ಅಥವಾ ಅವಳ ಗಂಡನ ಮನೇಲಾಗ್ಬೋದು, ಎಲ್ಲೇ ಆಗಲಿ. ದೀಪು ಜೀವನ ಏನೋ ಚೆನ್ನಾಗಿದೆ. ನಮ್ಮ ನರಸಿಂಹನೂ ಕೂಡ ಈ ಸಲ ನನಗೆ ಮಾತು ಕೊಟ್ಟಿದ್ದಾನೆ, ಎಲ್ಲವನ್ನು ನಾನೇ ಜವಾಬ್ದಾರಿ ತಗೊಂಡು ನಿಭಾಯಿಸ್ತೀನಿ ಅಂತ. ನೋಡಬೇಕು ಮುಂದೆ. ನಾನು ಯಾವುದೇ ಟೆನ್ಷನ್ ತಗೊಳ್ಳದೆ ಹಾಯಾಗಿರ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನೀನು ಅಷ್ಟೇ ಹೊಸಲ್ಲ, ನಿನ್ನ ಪಾಡಿಗೆ ನೀನು ಹಾಯಾಗಿದ್ಬಿಡು. ಹೆತ್ತವ್ರಿಗೆ ಮಕ್ಕಳ ಜೀವನ ಚೆನ್ನಾಗಿದ್ರೆ ಅದಕ್ಕಿಂತ ಇನ್ನೇನು ಬೇಕು? ನನ್ನ ಜೀವನ ಹೀಗಾಗಿದೆ. ಗಂಡನ ಮನೇನ ಬಿಟ್ಟು ಬಂದಿದ್ದೀನಿ ಅಂತ ಪೊಲೀಸ್ ಅಪ್ಪಂಗೆ ಗೊತ್ತಾದ್ರೆ ಪಾಪ ಎಷ್ಟು ನೊಂದ್ಕೋತಾರೆ. ದೇವ್ರೆ, ನೀನೇ ಇದಕ್ಕೆಲ್ಲ ಪರಿಹಾರ ಕೊಡಬೇಕು. ಜೋಶಲ್ಲಿ ಯೂನಿಫಾರ್ಮ್ ಹೊಲ್ಕೊಡ್ತೀನಿ ಅಂತೇನೋ ತಂದ್ಬಿಟ್ಟೆ, ಹೊಲಿಗೆ ಮಿಷಿನ್ ಇಲ್ವಲ್ಲಪ್ಪ, ಏನು ಮಾಡೋದು? ಏನೋ ಟೆನ್ಷನ್ ಎಲ್ಲ ಇದ್ದಾಗಿದೆ. ಓಹೋ, ಮಾನ್ಯ ಮಂಜೂರವರು ತಾವೇನಿಲ್ಲಿ? ಓಹ್, ಮತ್ತೆ ನನ್ನ ಕೆಲಸ ಹಾಳು ಮಾಡಕ್ ಬಂದ್ರ? ಛೇ ಶಾಂತಪ್ಪ, ನಾನ್ ಹಂಗ್ ಮಾಡಕ್ಕಾಗುತ್ತಾ? ಏನಾದ್ರೂ ಬೇಕಾ ಅಂತ ಕೇಳೋಕ್ ಬಂದೆ. ಹೌದೌದು, ಬೇಕು. ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಏನ್ ಬೇಕು? ಈ ಊರಲ್ಲೆಲ್ಲಾದ್ರೂ ಹೊಲಿಗೆ ಮಿಷಿನ್ ಬಾಡಿಗೆಗೆ ಸಿಗುತ್ತಾ? ನಮ್ಮೂರಲ್ಲಿ ಬಟ್ಟೆನೇ ಹೊಲಿಯಲ್ಲ, ಅಂತದ್ರಲ್ಲಿ ಹೊಲಿಗೆ ಮಿಷಿನ್ ಎಲ್ಲಿಂದ ಇರುತ್ತೆ? ಬಟ್ಟೆನೇ ಹೊಲಿಯಲ್ಲ, ನಿಮ್ಮ ಉದ್ದೇಶ ಅರ್ಥ ಆಗ್ತಾ ಇದೆ. ಏನರ್ಥ ಆಯ್ತು? ನಾನು ಕೆಲಸ ಹಾಳು ಮಾಡ್ಬೇಕಂತಾನೆ ನಿಮ್ ಫ್ರೆಂಡ್ ಕಳ್ಸಿರ್ಬೇಕಲ್ವಾ ನಿಮ್ನ ಇಲ್ಲಿಗೆ? ಹಂಗೇನಿಲ್ಲಪ್ಪ, ಅದು ರಾತ್ರಿ ಇಲ್ಲೇ ವಾಕಿಂಗ್ ಮಾಡ್ತಾ ಇದ್ದೆ, ನೀವ್ ಇಲ್ಲಿರ್ತೀರಾ ಅಂತ ಗೊತ್ತಲ್ವಾ, ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ವಾಕಿಂಗು ಮಾಡ್ಲೇಬೇಕು. ಆದರೆ ನನ್ನ ಸುತ್ತಮುತ್ತನೇ ಮಾಡ್ಬೇಕ? ಇರ್ಲಿ ಮಿಸ್ಟರ್ ಮಂಜು,
ಈ ನರಸಿಂಹ ಅವರು ಏನು ಓದಿರೋದು? ಅದು ಕಾಲೇಜ್ಗೆ ಹೋಗಿದ್ದಾನೆ ಅಂತ ಗೊತ್ತು, ಆದರೆ ಏನು ಓದಿದ್ದಾನೆ ಅಂತ ಗೊತ್ತಿಲ್ಲ. ಇಷ್ಟೊಂದು ಓದಿರೋ ನೀವೇ ಈ ಥರ ಕೆಲಸ ಮಾಡುವಾಗ ಇನ್ನು ಅವನು ಓದಿರೋ ಬಗ್ಗೆ ತಿಳ್ಕೊಂಡು ನೀವೇನು ಮಾಡ್ತೀರಾ ಬಿಡಿ. ಇದೆಲ್ಲ ಹಣೆ ಬರ. ಹೆಂಡತಿ ಮನೆ ಬಿಟ್ಟು ಬಂದಿದ್ದಾರೆ, ಅದಕ್ಕೆ ಅವ್ರನ್ನ ಪಡ್ಕೊಳಕ್ಕೆ ಇದೆಲ್ಲ ಸರ್ಕಸ್ ಮಾಡ್ತಿದ್ದೀನಿ. ಹೋಗ್ಲಿ ಬಿಡಿ. ನರಸಿಂಹ ಅವ್ರು ಓದ್ ಬಗ್ಗೆ ಕೇಳಲ್ಲ, ಆದರೆ ಅವ್ರು ಯಾಕೆ ಅಷ್ಟೊಂದು ಕುಡಿಯೋದು? ನಿಮಗೆ ಹೆಂಡತಿ ಸಮಸ್ಯೆ, ಅವನಿಗೆ ಲವರ್ ಸಮಸ್ಯೆ, ಅದಕ್ಕೆ ಕುಡಿತಿದ್ದ. ಸಂಜನವ್ರನ್ನ ಮದುವೆ ಆಗಕ್ಕೆ ಮುಂಚೆ ಅವ್ರು ಒಂದು ಹುಡುಗಿನ ಲವ್ ಮಾಡ್ತಿದ್ರು ಅಂತ ಆಯ್ತು. ಹ್ಞೂ, ಆ ಹುಡುಗಿ ಕೈ ಕೊಟ್ಟಿದ್ದ ಅಥವಾ ಬೇರೆ ಏನಾದರೂ ಸಮಸ್ಯೆ ಆಯ್ತಾ? ಎಲ್ಲ ಡೀಟೇಲ್ಸ್ ಹೇಳಿದ್ರೆ ನರಸಿಂಹ ಉಗಿತಾನೆ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಇವ್ರು ಯಾಕೋ ನನ್ನನ್ನೇ ಇನ್ವೆಸ್ಟಿಗೇಷನ್ ಮಾಡೋ ಥರ ಕಾಣಿಸ್ತಿದ್ದಾರೆ. ಮಂಜು ಯಾಕೇನೋ ಮಾತಾಡ್ತಲ್ಲ? ಅದು ವಾಕಿಂಗ್ ಹೋಗ್ಬೇಕು, ಹೊಟ್ಟೆ ಕರಗಿಸ್ಬೇಕಲ್ಲ, ಬರಲಾ? ನರಸಿಂಹಂಗೋಸ್ಕರ ಮಾವ ಅವ್ರ ಪ್ರಾಣ ಕೊಡೋಕ್ಕೆ ಹೋಗಿದ್ರು ಅಂತ ನೆನ್ಸ್ಕೊಂಡ್ರೆ ಸಾಕು ಮೈಯೆಲ್ಲ ಜುಮ್ ಅನ್ನತ್ತೆ. ಪಾಪ ಮಗ ಜೀವನದಲ್ಲಿ ಸೆಟ್ಲ್ ಆಗ್ಲಿ ಅಂತ ಜೀವ ಎಷ್ಟು ಕೊರಗ್ತಿದ್ಯೋ ಏನೋ. ಮುಂದೆ ನಾನೇ ಏನಾದರೂ ಮಾಡಬೇಕು. ಈಗ ಸದ್ಯಕ್ಕೆ ಹೊಲಿಗೆ ಮಿಷಿನ್ ಹುಡುಕ್ಬೇಕು. ಏನಪ್ಪ ಮಾಡೋದು? ರಾಮಣ್ಣನ ಇನ್ನೊಂದ್ಸರಿ ಕೇಳೋಣ. ಹಲೋ ರಾಮಣ್ಣವ್ರೆ, ಅದು ಇಲ್ಲಿ ಅಕ್ಕಪಕ್ಕದ ಮನೇಲಿ ಯಾರ ಹತ್ರನಾದ್ರೂ ಹೊಲಿಗೆ ಮಿಷಿನ್ ಇರೋದೇನಾದ್ರೂ ಗೊತ್ತಿದ್ಯಾ ನಿಮ್ಗೆ? ಹಾ, ಹೊಲಿಗೆ ಮಿಷಿನ ನಮ್ಮ ಸತೀಶ್ ಅಣ್ಣನ ಹತ್ರ ಇದೆಯಪ್ಪ. ಅವ್ರಿಗೆ ಒಂದು ಮಾತು ಹೇಳಿರ್ತೀರಾ? ನನಗೆ ಇವತ್ತೊಂದು ರಾತ್ರಿಗೆ ಮಿಷಿನ್ ಬೇಕಿತ್ತು. ಹಾ, ಹೇಳ್ತೀನಪ್ಪ. ಹಾಂ, ಥ್ಯಾಂಕ್ ಯು. ಯಾರು? ಸರ್, ಸತೀಶ್ ಅಣ್ಣ ಅಂದ್ರೆ ನೀವೇನಾ? ಹೌದು. ಹೊಲಿಗೆ ಮಿಷಿನ್ ಬೇಕಿತ್ತು. ರಾಮಣ್ಣವ್ರು ನಿಮ್ಮ ಹತ್ರ ಕೇಳಕ್ ಹೇಳಿದ್ರು. ಫೋನ್ ಮಾಡಿರ್ಬೇಕಲ್ಲ? ಕೊಡ್ತೀನಿ ಬನ್ನಿ. ಸಾರಿ ಸರ್, ತುಂಬಾ ತೊಂದರೆ ಕೊಡ್ತಿದ್ದೀನಿ. ಪರವಾಗಿಲ್ಲ, ಹೆಲ್ಪ್ ಮಾಡೋಣ ಬಿಡಿ, ಏನ್ ತೊಂದರೆ ಇಲ್ಲ. ಹೋಗಿ ನಿಧಾನ. ಸ್ವಲ್ಪ ಅಲ್ಲಿ ಬನ್ನಿ. ಇಲ್ಲ. ಥ್ಯಾಂಕ್ಸ್ ಸರ್. ಓಕೆ, ಬರ್ತೀನಿ. ಇದು ಎಲೆಕ್ಟ್ರಿಕ್ ಮಿಷಿನ್ ಅಲ್ಲ, ಮ್ಯಾನ್ಯಲ್ಲು. ಇದನ್ನು ಉಪಯೋಗಿಸೋ ಅಭ್ಯಾಸ ಇಲ್ವಲ್ಲ?